All those responsible will be brought to justice. ಪಾಕಿಸ್ತಾನ ಸರ್ಕಾರ ಮತ್ತು ಅಲ್ಲಿನ ಮಿಲಿಟರಿ ನಾಯಕತ್ವ ಈಗ ಸಂಪೂರ್ಣ ಪ್ಯಾನಿಕ್ ಮೂಡ್ಗೆ ಜಾರಿದೆ. ಅಲ್ಲಿನ ವಾಯುಪಡೆ ಮತ್ತು ನೌಕಾಪಡೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ದೆಹಲಿ ಸ್ಫೋಟ ಪ್ರಕರಣದ ತನಿಖೆಯಲ್ಲಿ ಜೈಷ್ ಎ ಮೊಹಮ್ಮದ್ನ ಕೈವಾಡ ಬಯಲಾಗುತ್ತಿದ್ದಂತೆ ಪಾಕಿಸ್ತಾನ ತನ್ನ ವಾಯುನೆಲೆಗಳಲ್ಲಿ ತಕ್ಷಣವೇ ನೋಟಾಮನ್ನು ಜಾರಿ ಮಾಡಿದೆ. ಜೊತೆಗೆ ಇಡೀ ಸೈನ್ಯವನ್ನ ಹೈ ಅಲರ್ಟ್ನಲ್ಲಿ ಇರಿಸಿದೆ. ಸಾಮಾನ್ಯವಾಗಿ ಇಂತಹ ಕ್ರಮಗಳು ಕೇವಲ ಗಂಭೀರ ಯುದ್ಧಾಭ್ಯಾಸಗಳ ಸಮಯದಲ್ಲಿ ಅಥವಾ ಸನ್ನಿಹಿತವಾದ ಯುದ್ಧದ ಮುನ್ಸೂಚನೆಯಾಗಿರುತ್ತವೆ. ಪಾಕಿಸ್ತಾನ ಈಗೇಕೆ ಇಷ್ಟು ಪ್ಯಾನಿಕ್ ಆಗಿದೆ ಅಂದ್ರೆ ಭಾರತದ ಪ್ರತಿದಾಳಿಯ ಭೀತಿ ಪಾಕ್ಗೆ ಶುರುವಾಗಿದೆ. मैं कल रात भर इस घटना की जांच में जुटी सभी एजेंसियों के साथ, सभी महत्वपूर्ण लोगों के साथ संपर्क में था. विचार विमर्श चलता था. हमारी एजेंसियां इस षड्यंत्र की तह तक जाएगी. इसके पीछे के षड्यंत्रकारियों को बख्शा नहीं जाएगा. All those responsible will be brought to justice. ಪಾಕಿಸ್ತಾನದ ಈ ತೀವ್ರ ಪ್ರತಿಕ್ರಿಯೆಗೆ ಕಾರಣ ದೆಹಲಿ ಸ್ಫೋಟ ಒಂದು ಅನ್ಪ್ಲಾನ್ಡ್ ಬ್ಲಾಸ್ಟ್. ಇದರ ಹಿಂದಿನ ಜೈಷ್ ಎ ಮೊಹಮ್ಮದ್ ಲಿಂಕ್ಸ್ ಮತ್ತು ಪಾಕಿಸ್ತಾನದ ಕೈವಾಡದ ಎಲ್ಲಾ ಎವಿಡೆನ್ಸ್ಗಳು ಭಾರತಕ್ಕೆ ಸಿಕ್ಕಿವೆ. ಇದು ಕಳ್ಳತನ ಮಾಡಲು ಹೋಗಿ ಸ್ಥಳದಲ್ಲೇ ಸಿಕ್ಕಿ ಹಾಕಿಕೊಂಡ ಕಳ್ಳತನದ ಸ್ಥಿತಿ. ಕಳ್ಳನಿಗೆ ಯಾವಾಗ್ಲೂ ಸಿಕ್ಕಿ ಬೀಳುವ ಭಯ ಇರುತ್ತೆ ಅಲ್ವಾ? ಅದೇ ರೀತಿ ತಮ್ಮ ಪ್ಲಾನ್ ಬಯಲಾಗುತ್ತೆ ಅಂತ ಪಾಕಿಸ್ತಾನ ನಿರೀಕ್ಷೆ ಮಾಡಿರಲಿಲ್ಲ. ಈ ಕಾರಣಕ್ಕಾಗಿ ಪಾಕ್ ಈಗ ಆತಂಕದಲ್ಲಿ ಮುಂದೇನಾಗುತ್ತೋ ಅಂತ ಚಡಪಡಿಸ್ತಾ ಇದೆ. We are very much empowered as far as Sindoor 1.0 is concerned. We have learnt our lessons. Therefore, whether it's Sindoor 2.0 or any other battle thereafter, we are looking at in a big way. ಅಂದಹಾಗೆ ನೋಟಿಸ್ ಟು ಏರ್ಮೆನ್ ಅನ್ನು ವಾಯು ಪ್ರದೇಶದಲ್ಲಿ ನಿರ್ಬಂಧಗಳು, ಅಪಾಯಕಾರಿ ಚಟುವಟಿಕೆಗಳು ಅಥವಾ ಮಿಲಿಟರಿ ಸಿದ್ಧತೆಗಳಿದ್ದಾಗ ಇದನ್ನ ಜಾರಿ ಮಾಡಲಾಗುತ್ತೆ. ಪಾಕಿಸ್ತಾನ ಈ ನೋಟಂ ಜಾರಿ ಮಾಡಿ ತನ್ನ ಗಡಿಗಳಲ್ಲಿ ವಾಯು ಸಂಚಾರವನ್ನ ನಿರ್ಬಂಧಿಸಿರುವುದು, ಅಲ್ಲಿನ ಎಲ್ಲಾ ಏರ್ಬೇಸ್ಗಳು ರೆಡ್ ಅಲರ್ಟ್ನಲ್ಲಿವೆ ಎಂದು ಅಧಿಕೃತವಾಗಿ ಘೋಷಿಸಿರುವುದು ಭಾರತದ ಯಾವುದೇ ಪ್ರತಿಕಾರಕ್ಕೆ ಸನ್ನದ್ಧರಾಗಿರಿ ಎಂದು ತನ್ನ ಸೈನ್ಯಕ್ಕೆ ಸ್ಪಷ್ಟ ಸೂಚನೆ ನೀಡಿದಂತಿದೆ. ಪಾಕಿಸ್ತಾನಕ್ಕೆ ಈ ಮಟ್ಟದ ನಡುಕ ಶುರುವಾಗೋದಕ್ಕೆ ಪ್ರಬಲ ಕಾರಣವಿದೆ. ಭಾರತ ಯುದ್ಧಕ್ಕೆ ಸನ್ನದ್ಧವಾಗಿದೆ ಎಂದು ಪಾಕಿಸ್ತಾನವೇ ಭಾವಿಸಿದೆ. ಯಾಕಂದ್ರೆ ಪಾಕಿಸ್ತಾನದ ಕೈವಾಡದ ಎಲ್ಲಾ ಪುರಾವೆ ಭಾರತದ ಬಳಿ ಇದೆ. ಇನ್ನು ಪ್ರಧಾನಿ ಮೋದಿ ಅವರು ಭಯೋತ್ಪಾದನೆಯನ್ನ ಕೇವಲ ಅಪರಾಧ ಕೃತ್ಯವೆಂದು ಪರಿಗಣಿಸೋದಿಲ್ಲ, ಯುದ್ಧವೆಂದೇ ಭಾವಿಸಿ ಪ್ರತಿದಾಳಿ ನಡೆಸಬೇಕಾಗಬಹುದು ಎಂಬ ಕಟು ಸಂದೇಶ ರವಾನಿಸಿದ್ದಾರೆ. ಇತ್ತೀಚಿನ ಆಪರೇಷನ್ ತ್ರಿಶೂಲ್ ಸಮರಾಭ್ಯಾಸಗಳು ಕೂಡ ಪಾಕಿಸ್ತಾನಕ್ಕೆ ಭಾರತದ ಮಿಲಿಟರಿ ಶಕ್ತಿಯ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ. ದೆಹಲಿ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತ ಕೆಲ ಹಾಕಿರುವ ಎಲ್ಲಾ ಎವಿಡೆನ್ಸ್ಗಳನ್ನ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಮುಂದೆ ಇಡಬಹುದು ಎಂಬ ಆತಂಕ ಪಾಕಿಸ್ತಾನಕ್ಕಿದೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ಪಾತ್ರ ಬಯಲಾಗಿದೆ ಅಂದ್ರೆ ಎಸ್ಎಟಿಎಫ್ ನಂತಹ ಜಾಗತಿಕ ಸಂಸ್ಥೆಗಳಿಂದ ಪಾಕಿಸ್ತಾನ ಮತ್ತಷ್ಟು ಒತ್ತಡಕ್ಕೆ ಒಳಗಾಗಲಿದೆ. ಯುದ್ಧದ ಪರಿಸ್ಥಿತಿ ಉದ್ಭವಿಸಿದ್ರೆ ಪಾಕಿಸ್ತಾನ ಜಾಗತಿಕವಾಗಿ ಏಕಾಂಗಿಯಾಗಿ ನಿಲ್ಲಬೇಕಾಗತ್ತೆ. ಅದಕ್ಕಾಗಿಯೇ ಪಾಕಿಸ್ತಾನದ ನಾಯಕತ್ವ ಮತ್ತು ಬ್ಲಾಸ್ಟ್ ಮಾಸ್ಟರ್ ಮೈಂಡ್ಗಳು ಕೂಡ ಪ್ಯಾನಿಕ್ ಆಗಿದ್ದಾರೆ. ಅಮೆರಿಕ, ಯುಕೆ ಮತ್ತು ಫ್ರಾನ್ಸ್ನಂತಹ ಪ್ರಮುಖ ರಾಷ್ಟ್ರಗಳು ದೆಹಲಿ ಸ್ಫೋಟವನ್ನು ಖಂಡಿಸಿ ಭಾರತಕ್ಕೆ ಸಂಪೂರ್ಣ ಬೆಂಬಲ ಘೋಷಿಸಿವೆ. ಇದರ ಜೊತೆಗೆ ಇತ್ತೀಚೆಗೆ ಇಸ್ಲಾಮಾಬಾದ್ನಲ್ಲಿ ನಡೆದ ಸ್ಫೋಟಕ್ಕೆ ಆಫ್ಘಾನಿಸ್ತಾನದ ಇಸ್ಲಾಮಿಕ್ ಸ್ಟೇಟ್ ಬಣ ಜವಾಬ್ದಾರಿ ವಹಿಸಿಕೊಂಡಿತ್ತು. ಇದು ಭಯೋತ್ಪಾದನೆ ವಿಷಯದಲ್ಲಿ ಪಾಕಿಸ್ತಾನದ ದ್ವಂದ್ವ ನೀತಿ ಮತ್ತು ಅಸಮರ್ಥನೆಯನ್ನ ಜಗತ್ತಿಗೆ ತೋರಿಸಿದೆ. ತನ್ನ ನೆಲದಲ್ಲಿ ಭದ್ರತೆ ಕಾಯ್ದುಕೊಳ್ಳಲಾಗದ ಪಾಕಿಸ್ತಾನಕ್ಕೆ ಭಾರತದ ದಾಳಿಯ ಭಯ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ನೋಟಂ ಜಾರಿ ಮತ್ತು ಸೇನೆಗೆ ರೆಡ್ ಅಲರ್ಟ್ ಘೋಷಣೆ ಪಾಕಿಸ್ತಾನದಲ್ಲಿ ಮನೆ ಮಾಡಿರುವ ಆಂತರಿಕ ಭೀತಿಯನ್ನ ಜಗತ್ತಿಗೆ ತೋರಿಸಿದೆ.
ಕಳ್ಳತನದಲ್ಲಿ ಸಿಕ್ಕಿ ಹಾಕಿಕೊಂಡ ಪಾಕಿಸ್ತಾನಕ್ಕೆ ಭಾರತದ ಮುಂದಿನ ಪ್ರತಿದಾಳಿಯ ಹೆಜ್ಜೆ ಹೇಗಿರಬಹುದು ಎಂಬುದೇ ಈಗಿನ ಅತಿ ದೊಡ್ಡ ಆತಂಕ. All those responsible will be brought to justice.